ಪ್ರಸಾದ ಸೇವಿಸಿ ಅಸ್ವಸ್ಥರಾದವರ ಸಂಖ್ಯೆ 128ಕ್ಕೆ ಏರಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಮೇ 19ರಂದು ನಡೆದಿತ್ತು ಜಾತ್ರಾ ಮಹೋತ್ಸವ. ಆ ಜಾತ್ರಾ ಮಹೋತ್ಸವದಲ್ಲಿ ತಯಾರಿಸಿದ್ದ ಪ್ರಸಾದವನ್ನು ಸೇವಿಸಿದ್ದಂಥವರಲ್ಲಿ 128 ಮಂದಿ ಈಗ ಅಸ್ವಸ್ಥರಾಗಿದ್ದಾರೆ. ಕರಿಯಮ್ಮ ದೇವಿ ಜಾತ್ರೆಯಲ್ಲಿ ಪ್ರಸಾದವನ್ನು ಸೇವಿಸಿದ್ರು ಗ್ರಾಮಸ್ಥರು. ಪ್ರಸಾದ ಸೇವಿಸಾದ ಮೇಲೆ ವಾಂತಿ ಭೇದಿ ಶುರುವಾಗಿದೆ ಹಲವರಿಗೆ. ಅಸ್ವಸ್ಥರಾದವರ ಸಂಖ್ಯೆ ಈಗ 128ಕ್ಕೆ ಏರಿಕೆಯಾಗ್ತಾ ಇದ್ದು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಡಿಎಚ್ಒ ಮಹೇಶ್ ಕೋಣಿ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ವಿಶ್ವಾಸ್ ವೈದ್ಯ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆಶಾ ಕಾರ್ಯಕರ್ತರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿ ಸುಮಾರು 86 ಜನರು ಅಂದರೆ ಗ್ರಾಮದ ಜನರು ಈಗಾಗಲೇ ಅಸ್ವಸ್ಥರಾಗಿರುವಂಥ ಪ್ರಮುಖವಾಗಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಸವದತ್ತಿ ತಾಲೂಕು ಆಸ್ಪತ್ರೆ ಮತ್ತು ಧಾರವಾಡ ಜಿಲ್ಲಾ ಆಸ್ಪತ್ರೆ ಮತ್ತು ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ. ಇದು ಏನಂತಂದರೆ ಸವದತ್ತಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪೇಷಂಟ್ಗಳಿದ್ದಾರೆ. ಎಲ್ಲರೂ ಕೂಡ ಈಗ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಪ್ರಮುಖವಾಗಿ ಜಾತ್ರೆಯಲ್ಲಿ ಏನು ಪ್ರಸಾದ ಸೇವಿಸಿದ ಬಳಿಕ ಅಂದರೆ ಕಳೆದ ಮೇ 19ರಂದು ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಸವದತ್ತಿ ತಾಲೂಕು ಆಸ್ಪತ್ರೆ ಕೂಡ ಎಲ್ಲರಿಗೂ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ತೋರಿಸ್ತೀವಿ ಯಾವ ರೀತಿ ಅಂತಂದರೆ ಮುಖಂಡು ಮತ್ತು ವೃದ್ಧರವರೆಗೂ ಕೂಡ ಎಲ್ಲರೂ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಪ್ರಮುಖವಾಗಿ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ. ಮಕ್ಕಳು ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ ಸುಮಾರು 17 ಕೇಸ್ಗಳನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆ ಮತ್ತು ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 5 ಜನರಿಗೆ ಗಂಭೀರ ಅಂದರೆ ಏನು ಪರಿಸ್ಥಿತಿ ಚಿಂತಾಜನಕವಾಗಿರುವ ಹಿನ್ನೆಲೆ ಕೂಡ ಎಲ್ಲರೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ವತಃ ವೈದ್ಯರು ಕೂಡ ಇಲ್ಲಿ ನಿಂತ್ಕೊಂಡು ಎಲ್ಲರನ್ನ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಪ್ರಮುಖವಾಗಿ TH ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಮಾತಾಡ್ಸೋಣ. ಅವರು ಕೂಡ ಇಲ್ಲಿರ್ತಕ್ಕಂಥ ಏನು ಪೇಷಂಟ್ಗಳನ್ನು ನೋಡ್ತಾ ಇದ್ದಾರೆ, ಯಾವ ರೀತಿ ಇದೆ ಅಂತೇಳಿ ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಯಾವಾಗ ಆಗಿರೋ ಇನ್ಸಿಡೆಂಟ್? ಆ್ಯಕ್ಚುಲಿ ನನಗೆ ನಿನ್ನೆ 9:30 ಬೆಳಗ್ಗೆ 9:30ಗೆ ನನಗೆ ಫೋನ್ಗಳು ಬಂದವು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ 4 ಕೇಸ್ಗಳು ಮತ್ತು 2 ಜನರಲ್ ಹಾಸ್ಪಿಟಲಲ್ಲಿ ಬಂದವು ಸರ್. ಫಸ್ಟ್ 9:30ಗೆ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ನಾವು ಏನು ಮಾಡಿದ್ವಿ, ಹುಲಿಕಟ್ಟಿ ಗ್ರಾಮಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ನಮಗೆ ಏನಾಯಿತು, ಮತ್ತೆ ಕೇಸಸ್ಗಳು ಇಲ್ಲಿ ನವದಗಿ ಹಾಸ್ಪಿಟಲ್ ಅಂತ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಬಂದಿದ್ದು. ಅವನೇನು ಮಾಡಿದ್ವಿ, 9:30 ಬಂದಾಗ ನಾವು ಎಲ್ಲ ನಮ್ಮ ಆ್ಯಂಬುಲೆನ್ಸ್ ಕೊಟ್ಟು ಇಲ್ಲೆಲ್ಲ ನಾವು ಮತ್ತೆ ಜನರಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಸರ್, ಈಗ ಟೋಟಲ್ ಎಷ್ಟು ಜನರಿಗೆ ಅಸ್ವಸ್ಥ? ಟೋಟಲ್ 85 ಜನಕ್ಕೆ ಅಸ್ವಸ್ಥ ಆಗಿದೆ. ವಾಂತಿ ಭೇದಿ ಪ್ರಕರಣಗಳು ಕಂಡು ಬಂದಿದೆ. ಅದರಲ್ಲಿ 21 ಕೇಸ್ಗಳು ನಮ್ಮ ಜನರಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಎಲ್ಲರೂ ಸ್ಟೇಬಲ್ ಇದ್ದಾರೆ. ಆಮೇಲೆ 17 ಕೇಸಸ್ಗಳು ಧಾರವಾಡ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು ಕಿಮ್ಸ್ ಹುಬ್ಳಿಗೆ ರೆಫರ್ ಆಗಿದ್ದಾವೆ. ಅವು ಕೂಡ ನಾವು ವಿಚಾರಿಸಿದಾಗ ಈಗ ಎಲ್ಲನೂ ಸ್ಟೇಬಲ್ ಇದ್ದಾವೆ ಅಂತೇಳಿ ನಮ್ಮ CM ಅವರು ಕೂಡ ಅಲ್ಲೇ ಹೋಗಿದ್ದಾರೆ. ಡಾಕ್ಟರ್ ಮಲ್ಲನಗೌಡ ಅಂತ ಹೇಳಿ ಚೀಫ್ ಮೆಡಿಕಲ್ ಆಫೀಸರ್ ಅವರು ಅಲ್ಲೇ ಇದ್ದಾರೆ ಧಾರವಾಡಲ್ಲಿ. ಅವು ಎಲ್ಲ ಸ್ಟೇಬಲ್ ಇದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನ್ ಬಂತು. ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿದ ಬಳಿಕ ಈ ರೀತಿ ಆಗಿದೆ ಸರ್. ಒಂದಿಷ್ಟು ಜನಕ್ಕೆ ನಾವು ಈಗ ಮಾಹಿತಿ ತೊಗೊಳ್ತಾ ಇದ್ದೀವಿ ಸರ್. ವಿ ಆರ್ ನಾಟ್ ಗೆಟ್ಟಿಂಗ್ ದ ಐಡಿಯಾ ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ನಾವು ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಸ್ಟೂಲ್ ಸ್ಯಾಂಪಲ್ಲು ಮತ್ತು ನೀರಿನ ವಾಟರ್ ಸ್ಯಾಂಪಲ್ಸ್ ಎರಡೂ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್. ಒಂದು ಸತಿ ವರದಿ ಬಂದ ತಕ್ಷಣ ನಮಗೆ ಗೊತ್ತಾಗುವಂಥದ್ದು ಎದರಿಂದ ಬಂದಿದೆ ಅಂಥೇಳಿ ನಾವು ಎರಡನ್ನೂ ಕಲೆಕ್ಟ್ ಮಾಡಿದ್ದೀವಿ. ಫುಡ್ ವೈಸು ಕಲೆಕ್ಟ್ ಮಾಡಿದ್ದೀವಿ, ವಾಟರ್ ವೈಸು ಮತ್ತು ಸ್ಟೂಲ್ ಪೇಷಂಟದ್ದು ಸ್ಟೂಲು ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಈಗ ಅದನ್ನು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟು ಬೆಳಗಾವಲ್ಲಿ ಈಗ ನಾವು ಲ್ಯಾಬ್ ಇನ್ವೆಸ್ಟಿಗೇಷನ್ ಕಳಿಸಿದ್ದೀವಿ. ಆ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ಸರ್, ಈಗ ಗ್ರಾಮದಲ್ಲಿ ಏನಾದರೂ ಚಿಕಿತ್ಸೆ ಕೊಡ್ತಾ ಇದ್ದೀರಾ? ಈಗ ಆಲ್ರೆಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ಅಂತೂ ಅಲ್ಲಿ ಮುಂದುವರಿಸಿದ್ದೀವಿ ಸರ್. ಈಗ ಆಲ್ರೆಡಿ ಅಲ್ಲೇ ನಾವು ನಮ್ಮ ಡಾಕ್ಟರ್ ಟೀಮು ಮತ್ತು ನಮಗೆ ಪ್ರಿವೆನ್ಷನ್ ಆಸ್ಪೆಕ್ಟನ್ನು ನಾವು ಅಲ್ಲಿ ಏನು ಮಾಡಿದ್ದೀವಿ ತೊಗೊಂಡಿದ್ದೀವಿ ಸರ್. DH ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇದು ಯಾವ ರೀತಿ ಕಂಡುಬರ್ತದೆ? ಅಂದರೆ ನೀರಿನಲ್ಲಿ ಏನಾದರೂ ಕಲಬೆರಕೆ ಆಗಿದೆ? ಸದ್ಯ ನಿನ್ನೆಯಿಂದ ಆಲ್ಮೋಸ್ಟ್ ನಮ್ಮ ಮಾಹಿತಿ ಪ್ರಕಾರ ನಮ್ಮ TH ಜೊತೆ ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.